ಪರಂ ಶಾಂತಿ ಬಾಪೂಜಿಯವರು ಇಂದಿನ ಸಂದೇಶದಲ್ಲಿ ನಮಗೆ ಈ ಜಗತ್ತು ಹೇಗೆ ತನ್ನ ಅಂತ್ಯದತ್ತ ವಿನಾಶದತ್ತ ದಾಪುಗಾಲಿಡುತ್ತಿದೆ ಅನ್ನೋದನ್ನು ತಿಳಿಸಿದ್ದಾರೆ. ಸಮಯವು ಸಮಾಪ್ತಿಯಾಗುತ್ತಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಈಗ ಸಮಯಕ್ಕೆ ತಕ್ಕ ಹಾಗೆ ನಿಮ್ಮ ಸ್ವಪರಿವರ್ತನೆಯ ಕಾರ್ಯದ ಗತಿಯನ್ನು ಶೀಘ್ರಗೊಳಿಸಿ ಸ್ವಯಂ ಪರಿವರ್ತನೆಯಂತೂ ಮಾಡಿಕೊಳ್ಳಲೇಬೇಕು. ಅದರೊಂದಿಗೆ ಮಕ್ಕಳ ಕರ್ತವ್ಯ ವಿಶ್ವ ಪರಿವರ್ತನೆ ಮಾಡುವುದಾಗಿದೆ. ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ನಾನು ತಂದೆಯ ಸ್ವರೂಪದಲ್ಲಿದ್ದೇನೆ ಹಾಗೂ ನನ್ನ ಸುತ್ತಮುತ್ತಲೂ ಎಲ್ಲೆಡೆಯೂ ಪರಮ ಪ್ರಕಾಶ ಆವರಿಸಿಕೊಂಡಿದೆ. ಸುತ್ತಮುತ್ತಲೂ ಪರಮ ಶಾಂತಿಯ ವೈಬ್ರೇಷನನ್ನು, ಪರಮ ಶಾಂತಿಯ ಕಿರಣಗಳನ್ನು ಹರಡುತ್ತಾ ಸಂಪೂರ್ಣ ವಿಶ್ವದ ಪರಿವರ್ತನೆಯ ಕಾರ್ಯವನ್ನು ಬೇಹದ್ನ ಜ್ಞಾನಿ ಮಕ್ಕಳು ಮಾಡಬೇಕಿದೆ. ಅವರು ಈ ಪರಿವರ್ತನೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ. ಮುಂದುವರೆದು ಬಾಪೂಜಿ ಹೇಳ್ತಾರೆ, ಮಕ್ಕಳೇ, ಈ ಸಮಯ ಅತೀ ವೇಗದಲ್ಲಿ ಓಡುತ್ತಿದೆ. ಇದು ಒಂದು ಕಡೆ ಸಮಾಪ್ತಿಯಾಗಲೇಬೇಕು, ನಿಲ್ಲಲೇಬೇಕು. ಅತಿ ಆದಾಗಲೇ ಅಂತ್ಯವಾಗುತ್ತದೆ. ಇದು ಬಾಪೂಜಿಯವರು ನಮಗೆ ಕೊಡುತ್ತಿರುವಂತಹ ಎಚ್ಚರಿಕೆ ಎಂದು ನಾವು ಇದನ್ನು ತೆಗೆದುಕೊಳ್ಳಬೇಕು. ಈಗಲೂ ಸಹ ನಾವು ಬೇಜವಾಬ್ದಾರಿತನದಿಂದ, ಸೋಮಾರಿತನದಿಂದ ಈ ರೀತಿ ಪದೇ ಪದೇ ಬಾಪೂಜಿಯವರು ಹೇಳುತ್ತಲೇ ಇರ್ತಾರೆ ಅಂತ ನಾವೇನಾದರೂ ಇದನ್ನು ತೆಗೆದುಕೊಂಡರೆ ಎಚ್ಚರವಿರಲಿ. ಈಗ ಸಮಯ ವಿನಾಶದತ್ತ ದಾಪುಗಾಲಿಡುತ್ತಿದೆ. ವಿನಾಶವು ಬಹಳ ಹತ್ತಿರದಲ್ಲಿದೆ. ಸಮಯ ಸಮಾಪ್ತಿಯ ಕಡೆಗೆ ಹೊರಟಿದೆ. ಇದನ್ನು ಮಕ್ಕಳಾದ ನಾವು ಚೆನ್ನಾಗಿ ಅರಿತುಕೊಳ್ಳಬೇಕು. ಅಂತಿಮ ಸಮಯ ವಿನಾಶದ ಆ ಸಮಯ ಹೇಗಿರುತ್ತೆ ಅಂತಂದರೆ, ಆಗ ನಾವು ಪುರುಷಾರ್ಥವನ್ನು ಸಹ ಮಾಡಲಾರೆವು. ಹೀಗಾಗಿ ಸಮಯ ಈಗ ಬಹಳ ಸಮೀಪದಲ್ಲಿದೆ ಹಾಗೂ ಎಲ್ಲವೂ ಅಂತ್ಯ ಹೊಂದಲಿದೆ. ಹೀಗಾಗಿ ನಾವೆಲ್ಲರೂ ವಿಶ್ವದ ಗ್ಲೋಬ್ನ ಮೇಲೆ ಕುಳಿತಿರುವಂತೆ ಕಲ್ಪಿಸಿಕೊಂಡು ಪವರ್ಫುಲ್ ಆದ ಸಂಕಲ್ಪಗಳನ್ನು, ಪವರ್ಫುಲ್ ವೈಬ್ರೇಷನನ್ನು ನಾವು ಸ್ವಯಂ ತಂದೆ ಸ್ವರೂಪದಲ್ಲಿದ್ದು, ಫರಿಷ್ಠಾ ಸ್ವರೂಪದಲ್ಲಿದ್ದು ಪವರ್ಫುಲ್ ವೈಬ್ರೇಷನನ್ನು ವಿಶ್ವದ ಎಲ್ಲೆಡೆ ತುಂಬಬೇಕು. ಇದರಿಂದ ಎಲ್ಲ ಆತ್ಮಗಳು ಶಾಂತವಾಗುತ್ತಾರೆ, ಎಲ್ಲರಿಗೂ ಶಾಂತಿ ಸಿಗುತ್ತದೆ ಹಾಗೂ ಎಲ್ಲರೂ ಶಾಂತರಾಗಿ ಪರಮ ಶಾಂತಿ ಪರಮ ಆನಂದದಿಂದ ತಮ್ಮ ತಮ್ಮ ಪರಂಧಾಮಗಳನ್ನು ಆತ್ಮರೆಲ್ಲರೂ ಸೇರುತ್ತಾರೆ. ಎಲ್ಲ ಆತ್ಮರ ಪರಂಧಾಮವು ಬೇರೆ ಬೇರೆಯೇ ಆಗಿದೆ. ಬೇಹದ್ನ ಆತ್ಮರು ಬೇಹದ್ ಪರಂಧಾಮವನ್ನು ಸೇರುವರು. ಹೀಗೆ ನಮ್ಮ ವೈಬ್ರೇಷನ್ನಿಂದ ಎಲ್ಲ ಆತ್ಮರು ಶಾಂತಚಿತ್ತರಾಗಿ ವಿಶ್ವ ಕಲ್ಯಾಣಕಾರಿಗಳಾಗಿ, ನಮ್ಮ ವೈಬ್ರೇಷನ್ನಿಂದ ಎಲ್ಲ ಆತ್ಮರು ತಮ್ಮ ತಮ್ಮ ಮನೆಯನ್ನು ಸೇರಿಕೊಳ್ಳಲಿದ್ದಾರೆ. ನಂತರ ಈ ಸಾಕಾರಿ ಜಗತ್ತಿಗೆ ಬಂದು ತಮ್ಮ ತಮ್ಮ ಪಾತ್ರವನ್ನು ವಹಿಸಲಿದ್ದಾರೆ. ಹಾಗೆ ನೋಡಿದರೆ ಬಾಪೂಜಿಯವರು ತಮ್ಮ ಜ್ಞಾನದ ಮೂಲಕ ನಮಗೆ ತಿಳಿಸಿಕೊಟ್ಟಿರುವುದೇನೆಂದರೆ, ಪುನಃ ಈ ಸಾಕಾರಿ ಜಗತ್ತು ಸೃಷ್ಟಿಯಾಗುವುದಿಲ್ಲ. ಇದು ಪುನಃ ಆಗಬಾರದು ಎಂದು ಬಾಪೂಜಿಯವರು ಪ್ರಯತ್ನ ಪಡುತ್ತಿದ್ದಾರೆ. ಸಾಕಾರಿ ಜಗತ್ತು ಅಂದರೆ ಈ ಪೃಥ್ವಿ ಹಾಗೂ ಜಲ, ಈ ಎರಡು ತತ್ವಗಳಿಂದಾದಂತಹ ಈ ಸೃಷ್ಟಿ ಪುನಃ ಮತ್ತೆ ಆಗಬಾರದು. ಬಾಪೂಜಿಯವರು ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಲಿದ್ದಾರೆ. ಇದರ ಸೃಷ್ಟಿ ಮಾಡುವಲ್ಲಿ ಪರಮಪಿತನ ಪಾತ್ರವೇನೂ ಇಲ್ಲ. ಇದನ್ನು ಆತ್ಮರೇ ಸೃಷ್ಟಿ ಮಾಡಿದ್ದಾರೆ. ಹೇಗೆ ಆತ್ಮರು ತಮ್ಮ ಆತ್ಮಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಕೆಳಗೆ ಬೀಳುತ್ತಾ ಹೋದರೋ ಹಾಗೆ ಈ ತತ್ವದ ಜಗತ್ತು ನಿರ್ಮಾಣವಾಗಿದೆ. ಪರಮಪಿತನ ಸೃಷ್ಟಿ ಪರಮ ಪ್ರಕಾಶದಿಂದ ಕೂಡಿತ್ತು, ಎಲ್ಲವೂ ಸುಂದರವಾಗಿತ್ತು. ಆದರೆ ಆತ್ಮರೇ ಆತ್ಮಶಕ್ತಿಯನ್ನು ಕಳೆದುಕೊಂಡು ಈ ಸೃಷ್ಟಿಗೆ, ಅಂದರೆ ಈ ಮೃತ್ಯು ಲೋಕಕ್ಕೆ ಕಾರಣರಾಗಿದ್ದಾರೆ. ಪುನಃ ಈ ರೀತಿ ಎಂದಿಗೂ ಆಗಲಾರದು ಎನ್ನುತ್ತಾರೆ ಬಾಪೂಜಿಯವರು. ಅಂದರೆ
ಆತ್ಮರು ಆತ್ಮಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಪುನಃ ಕೆಳಗೆ ಬಿದ್ದು ಈ ತತ್ವಗಳ ಜಗತ್ತು ಪುನಃ ಸೃಷ್ಟಿಯಾಗದು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ ನೋಡಿ, ಈ ಜಗತ್ತಿನಲ್ಲಿ ದುಃಖವೆನ್ನುವುದು ದಿನೇ ದಿನೇ ಹೆಚ್ಚುತ್ತಲೇ ಹೋಗುತ್ತಿದೆ. ಎಲ್ಲ ಆತ್ಮರು ಸಂಕಟ, ನೋವು, ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ, ಕಷ್ಟದಲ್ಲಿದ್ದಾರೆ, ದುಃಖಿಸುತ್ತಿದ್ದಾರೆ, ಹತಾಶರಾಗಿ ಬಿಟ್ಟಿದ್ದಾರೆ. ಹೀಗಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಸರ್ವಶಕ್ತಿಮಾನ್ ಮಾಸ್ಟರ್ ಶಕ್ತಿಮಾನ್ ಮಕ್ಕಳಾಗಿರುವಿರಿ. ನೀವುಗಳು ಅಂದರೆ ನೀವು ಮಾಸ್ಟರ್ ಪರಮಪಿತ ತಂದೆಯ ಮಕ್ಕಳಾಗಿದ್ದೀರಿ. ನೀವು ನಿಮ್ಮ ಸೀಟಿನಲ್ಲಿ ಸೆಟ್ಟಾಗಿ ಅಂದರೆ ಆತ್ಮಸ್ವರೂಪದಲ್ಲಿ ಕುಳಿತು ಪರಮಶಾಂತಿಯ ವೈಬ್ರೇಷನ್ ಎಲ್ಲೆಡೆ ಹರಡಿದಾಗ ಜಗತ್ತಿನ ಪರಿವರ್ತನೆಯಾಗಲಿದೆ. ಹೀಗಾಗಿ ಮಕ್ಕಳಾದ ನಾವೆಲ್ಲ ಆತ್ಮರು ನಿರಂತರವಾಗಿ ನಮ್ಮ ಆತ್ಮಸ್ವರೂಪದ ಸೀಟಿನಲ್ಲಿ ಕುಳಿತಿರಬೇಕು. ಪರಿವರ್ತನೆಯಂತೂ ಶತಸಿದ್ಧ, ಪರಿವರ್ತನೆಯಂತೂ ಆಗಿಯೇ ಬಿಟ್ಟಿದೆ. ಸೂಕ್ಷ್ಮದಲ್ಲಿ ಆಗಿದೆ, ಸ್ಥೂಲದಲ್ಲಿ ಆಗುವುದೊಂದೇ ಬಾಕಿ ಇದೆ. ಬಾಪೂಜಿಯವರು ನಮಗೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಈ ಇಸ್ಪೀಟ್ ಆಡುವಂತಹ ಎಲೆಗಳು ಏನಿರುತ್ತೋ ಅದನ್ನು ನಾವು ಒಂದರ ಮೇಲೆ ಒಂದು ಗೋಪುರದ ಮಾದರಿಯಲ್ಲಿ ಜೋಡಿಸುತ್ತಾ ಹೋದಾಗ ಅದನ್ನು ನಾವು ಎಷ್ಟು ಎತ್ತರಕ್ಕೆ ಜೋಡಿಸುತ್ತಾ ಹೋಗುತ್ತೇವೆಯೋ ಅಷ್ಟು ಎತ್ತರಕ್ಕೆ ಹೋಗಿ ಕೊನೆಯಲ್ಲಿ ಎಲ್ಲೋ ಒಂದು ಕಡೆ ಅದು ಅಲ್ಲಾಡಿ ಎಲ್ಲ ಇಸ್ಪೀಟ್ನ ಎಲೆಗಳು ನೆಲಕ್ಕೆ ಉರುಳುತ್ತವೆ. ಅಂದರೆ ನಾವು ಎಷ್ಟೇ ಎಚ್ಚರಿಕೆಯಿಂದ ಮಾಡಿದರೂ ಸಹ ಅದು ಕೊನೆಗೊಂದು ದಿನ ಉರುಳಲೇಬೇಕು. ಅಂದರೆ ಸ್ವಲ್ಪವೇ ಸ್ವಲ್ಪ ಇಂಬ್ಯಾಲೆನ್ಸ್ ಆದರೂ ಸಾಕು, ಎಲ್ಲವೂ ನೆಲಕ್ಕೆ ಬೀಳುತ್ತದೆ. ಸ್ವಲ್ಪ ಗಾಳಿ ಬೀಸಿದರೂ ಸಾಕು, ಸಂಪೂರ್ಣ ಆ ಎಲೆಗಳಿಂದ ನಾವೇನು ಜೋಡಿಸಿಕೊಂಡು ಹೋಗಿದ್ದೀವೋ, ಎತ್ತರ ಗೋಪುರವನ್ನು ಮಾಡಿದ್ದೀವೋ, ಒಂದು ಸಣ್ಣ ಗಾಳಿ ಬಂದರೂ ಸಾಕು ಅದು ಧರೆಗೆ ಉರುಳುತ್ತದೆ, ಎಲ್ಲವೂ ನೆಲಸಮವಾಗುತ್ತದೆ. ಇದೆಲ್ಲ ಬೀಳಲಿಕ್ಕೆ ಒಂದು ಸೆಕೆಂಡ್ ಕೂಡ ಬೇಕಾಗುವುದಿಲ್ಲ. ಇದರಂತೆ ನಮ್ಮ ಸಂಪೂರ್ಣ ಜಗತ್ತು ಅಂದರೆ ನಮ್ಮ ಬ್ರಹ್ಮಾಂಡ, ಗ್ಯಾಲಕ್ಸಿ, ಪ್ರತಿಯೊಂದು ಒಂದು ಸೆಕೆಂಡಿನಲ್ಲಿ ಎಲ್ಲವೂ ಪರಮ ಪ್ರಕಾಶ ಹಾಗೂ ಪರಮ ತತ್ವದಲ್ಲಿ ಒಂದು ಕ್ಷಣದಲ್ಲಿ ಪರಿವರ್ತನೆಯಾಗಿ ಬಿಡಲಿದೆ. ಹಾಗೂ ಎಲ್ಲವೂ ಅಮರ ಲೋಕಗಳಾಗಿ ಕನ್ವರ್ಟ್ ಆಗಲಿವೆ. ಹೀಗೆ ಅಲ್ಪ ಸಮಯಕ್ಕಾಗಿ ಇರುವಂತಹ ಈ ಜಗತ್ತು, ಈ ಜಗತ್ತಿನ ಸುಖ, ಸೌಲಭ್ಯ, ಸಂಪತ್ತು ಪ್ರತಿಯೊಂದು ಒಂದು ಕ್ಷಣದಲ್ಲಿ ಎಲ್ಲವೂ ಸಹ ವಿನಾಶ ಹೊಂದಲಿದೆ. ಇದರತ್ತ ಗಮನ ಕೊಡದೆ ನಾವು ನಮ್ಮ ಪವರ್ಫುಲ್ ಸೀಟ್ನಲ್ಲಿ ಕುಳಿತು ಪವರ್ಫುಲ್ ಸಂಕಲ್ಪವನ್ನು ಹಾಕಬೇಕು. ಅಂದರೆ ಈ ಜಗತ್ತು ಬಹುಬೇಗ ಕನ್ವರ್ಟ್ ಆಗಲಿದೆ. ಅಂತಂದರೆ ಯಾವುದಕ್ಕೆ? ಮೃತ್ಯು ಲೋಕವಾಗಿರುವ ಈ ಜಗತ್ತು ಅಮರ ಲೋಕವಾಗಿ ಕನ್ವರ್ಟ್ ಆಗಲಿದೆ ಎಂಬ ಸಂಕಲ್ಪವನ್ನು ಮಾಡಬೇಕು. ವಿಶ್ವ ಪರಿವರ್ತನೆಯಂತೂ ಆಗಿಯೇ ತೀರುತ್ತದೆ, ಆಗಿಯೇ ಬಿಟ್ಟಿದೆ. ಈ ರೀತಿಯ ಸಂಕಲ್ಪವನ್ನು ನಾವು ನಮ್ಮ ಪವರ್ಫುಲ್ ಸೀಟ್ ಆತ್ಮ ಸ್ವರೂಪದಲ್ಲಿ ಕುಳಿತು ಮಾಡಬೇಕಿದೆ. ನಮ್ಮ ಪವರ್ಫುಲ್ ಸೀಟ್ ಅಂದರೆ ತಂದೆಯ ಸಮಾನ, ತಂದೆಯ ಸ್ವರೂಪರೇ ನಾವು ಎನ್ನುವಂತಹ ಆತ್ಮ ಸ್ವರೂಪದಲ್ಲಿ ಕುಳಿತು ನಾವು ಈ ಕಾರ್ಯವನ್ನು ಮಾಡಿದಾಗ ಇದು ಯಶಸ್ಸನ್ನು ಕಾಣುತ್ತದೆ. ಹಾಗೂ ಈ ಪರಿವರ್ತನೆಯ ಕಾರ್ಯವನ್ನು ಮಾಡುವ ಸಲುವಾಗಿಯೇ ನಾವು ಈ ಧರೆಯ ಮೇಲೆ ಜನ್ಮ ತಳೆದಿದ್ದೇವೆ. ತಂದೆಯ ಈ ಮಹಾನ್ ಪರಿವರ್ತನೆಯ ಕಾರ್ಯದಲ್ಲಿ ನಾನು ಸಹಯೋಗವನ್ನು ನೀಡಬೇಕು. ತಂದೆಯ ಜೊತೆಗೆ ನಾನೂ ಸಹ ಈ ಕಾರ್ಯದಲ್ಲಿ ಭಾಗಿಯಾಗಬೇಕು ಎಂದುಕೊಳ್ಳುತ್ತಾ ನಾವು ನಿರಂತರವಾಗಿ ಈ ಮಹಾನ್ ಕಾರ್ಯದಲ್ಲಿ ಸಹಯೋಗವನ್ನು ನೀಡಬೇಕು. ನಾನು ನನ್ನ ಸಂಕಲ್ಪದಿಂದ ನನ್ನ ತಂದೆಯ ಮಹಾನ್ ಕಾರ್ಯದಲ್ಲಿ ನಾನು ಸಹಭಾಗಿಯಾಗುತ್ತಿದ್ದೇನೆ ಎಂಬುದೇ ಎಲ್ಲ ಬೇಹದ್ ಆತ್ಮರ ಸಂಕಲ್ಪವಾಗಬೇಕು. ಇದರಿಂದ ಎಲ್ಲ ವಿಜಯೀ ರತ್ನರು ತಮ್ಮ ಸೀಟ್ನಲ್ಲಿ ಸೆಟ್ಟಾದಾಗ ಎಲ್ಲರೂ
ನಂಬರ್ ವಾರ್ ಅಂತಂದರೆ ಎಲ್ಲರೂ ತಮ್ಮ ಶ್ರೇಣಿಗೆ ಅನುಗುಣವಾಗಿ ತಮ್ಮ ತಮ್ಮ ಸೀಟ್ನಲ್ಲಿ ಬರುತ್ತಾರೆ, ಅಂದರೆ ತಮ್ಮ ತಮ್ಮ ಸ್ಥಾನಗಳಲ್ಲಿ ಬರುತ್ತಾರೆ. ಆಗ ಅವರ ಈ ಸಂಕಲ್ಪದಿಂದ ಹಳೆಯ ಆಟ, ಈ ಜಗತ್ತಿನ ಆಟವೇನಿತ್ತೋ ಅದೆಲ್ಲವೂ ಸಮಾಪ್ತಿಯಾಗಲಿದೆ. ಹಾಗೂ ಹೊಸದೊಂದು ಆಟ ಅಂತಂದರೆ ಈ ಒಂದು ತತ್ವಗಳ ಜಗತ್ತು ಹೋಗಿ ಅಮರ ಲೋಕ ಇಲ್ಲಿ ಸೃಷ್ಟಿಯಾಗಲಿದೆ. ಅಂದರೆ ವಾಣಿಗಳಲ್ಲಿ ಹೇಳುವಂತೆ ತಂದೆಯು ನಿಮ್ಮನ್ನು ಜನನ ಮರಣಗಳ ಚಕ್ರದಿಂದ ಬಿಡಿಸಲು ಬಂದಿದ್ದಾನೆ. ಪರಮಪಿತ ತಂದೆಯು ನಿಮ್ಮನ್ನು ಅಮರ ಲೋಕಕ್ಕೆ ಕರೆದೊಯ್ಯಲು ಬಂದಿದ್ದಾನೆ. ಹೀಗೆ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಈ ಹಳೆಯ ಆಟವೆಲ್ಲವೂ, ಅಂದರೆ ಈ ಹಳೆಯ ಸೃಷ್ಟಿ ಎಲ್ಲವೂ ಹೋಗಿ ಹೊಸದೊಂದು ಶುಭ ಆರಂಭವಾಗಲಿದೆ. ಹೊಸ ಸೃಷ್ಟಿ, ಹೊಸ ಅಮರಲೋಕ ಸೃಷ್ಟಿಯಾಗಲಿದೆ. ಅಂದರೆ ಅಮರಲೋಕದ ಜಗತ್ತು, ಅಮರಲೋಕದ ಸಮಯವು ಆರಂಭವಾಗಲಿದೆ. ಹಾಗೂ ನಾವೆಲ್ಲರೂ ಆತ್ಮರು ತಂದೆಯೊಂದಿಗೆ ನಮ್ಮ ಪರಂಧಾಮ, ಬೇಹದ್ನ ಪರಂಧಾಮವನ್ನು ಸೇರಲಿದ್ದೇವೆ. ಪರಂ ಶಾಂತಿ.